ಇನ್ನು ರಾಜ್ಯದಲ್ಲಿ ಮುಡಾ ಹಗರಣ ವಿಚಾರ ಧಗಧಗಿಸುವ ಹೊತ್ತಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಾಕಿದ ವಿಚಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದುವೇ ಮೂಲ ವಿಚಾರವಾಗ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದು ಮುಡಾ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ನಲ್ಲಿ ಮುಡಾ ಅಸಲಿಯತ್ತು ಬಯಲು. ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿರೋ ಮುಡಾ ಸೈಟ್ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಈಗ ಈ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಹಿಂದೆ ಮುಡಾ ದಾಖಲೆಗಳಿಗೆ ವೈಟ್ನರ್ ಹಚ್ಚಿರೋ ಸುದ್ದಿಯನ್ನ ನಾವೇ ಬ್ರೇಕ್ ಮಾಡಿದ್ವಿ. ಇದಾದ ಬಳಿಕ ನಮ್ಮ ವರದಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಇಂದು ಅದೇ ರೀತಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದೇವೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಅಂತೂ ಇಂತೂ ವೈಟ್ನರ್ ದಾಖಲೆ ಹಚ್ಚಲಾಗಿದ್ದ ಮೂಲ ದಾಖಲೆ ಕೊನೆಗೂ ಸಿಕ್ಕಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಈ ದಾಖಲೆ ನಾಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ವೈಟ್ನರ್ ದಾಖಲೆ ಇರಲಿಲ್ಲ. ಆದ್ರೆ ಈಗ ದಿಢೀರಾಗಿ ಅಸಲಿ ದಾಖಲೆ ಕಾಣಿಸಿಕೊಂಡಿದೆ. ಹೌದು, ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ದಾಖಲೆ ಕಾಣಿಸಿಕೊಂಡಿದೆ. ಈ ದಾಖಲೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ವೈಟ್ನರ್ ಹಾಕಿದ್ದರ ಮೇಲೆ ಅನುಮಾನ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ. ಹೌದು, ಈ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈಟ್ನರ್ ಹಾಕಿದ್ಯಾಕೆ ಎಂಬುದಕ್ಕೆ ಉತ್ತರವಿಲ್ಲ. ಸಿಎಂ ನೀಡಿರೋ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ 2ನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ 1ನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು ಅದರಲ್ಲೂ ಕೂಡ 1ನೇ ಪುಟ ಹಾಕಿದ್ರು, 2ನೇ ಪುಟ ಹಾಕಿರೋಲ್ಲ. ಮುಡಾ ಹಗರಣ ಸಂಬಂಧ ಈ ದಾಖಲೆ ಸಿದ್ದರಾಮಯ್ಯ ಹಣೆ ಬರಹ ಬದಲಿಸುತ್ತಾ ಅಥವಾ ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತಾ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ರಾಜ್ಯದಲ್ಲಿ ಮುಡಾ ಹಗರಣ ವಿಚಾರ ಧಗಧಗಿಸುವ ಹೊತ್ತಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಾಕಿದ ವಿಚಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದುವೇ ಮೂಲ ವಿಚಾರವಾಗ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದು ಮುಡಾ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ನಲ್ಲಿ ಮುಡಾ ಅಸಲಿಯತ್ತು ಬಯಲು. ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿರೋ ಮುಡಾ ಸೈಟ್ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಈಗ ಈ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಹಿಂದೆ ಮುಡಾ ದಾಖಲೆಗಳಿಗೆ ವೈಟ್ನರ್ ಹಚ್ಚಿರೋ ಸುದ್ದಿಯನ್ನ ನಾವೇ ಬ್ರೇಕ್ ಮಾಡಿದ್ವಿ. ಇದಾದ ಬಳಿಕ ನಮ್ಮ ವರದಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಇಂದು ಅದೇ ರೀತಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದೇವೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದ್ರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಅಂತೂ ಇಂತೂ ವೈಟ್ನರ್ ದಾಖಲೆ ಹಚ್ಚಲಾಗಿದ್ದ ಮೂಲ ದಾಖಲೆ ಕೊನೆಗೂ ಸಿಕ್ಕಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಈ ದಾಖಲೆ ನಾಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ವೈಟ್ನರ್ ದಾಖಲೆ ಇರಲಿಲ್ಲ. ಆದ್ರೆ ಈಗ ದಿಢೀರಾಗಿ ಅಸಲಿ ದಾಖಲೆ ಕಾಣಿಸಿಕೊಂಡಿದೆ. ಹೌದು, ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ದಾಖಲೆ ಕಾಣಿಸಿಕೊಂಡಿದೆ. ಈ ದಾಖಲೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ವೈಟ್ನರ್ ಹಾಕಿದ್ದರ ಮೇಲೆ ಅನುಮಾನ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ.
ಹೌದು, ಈ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈಟ್ನರ್ ಹಾಕಿದ್ಯಾಕೆ ಎಂಬುದಕ್ಕೆ ಉತ್ತರವಿಲ್ಲ. ಸಿಎಂ ನೀಡಿರೋ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ಎರಡನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ ಮೊದಲನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು, ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, ಎರಡನೇ ಪುಟ ಹಾಕಿರೋದು. ಮುಡಾ ಹಗರಣ ಸಂಬಂಧ ಈ ದಾಖಲೆ ಸಿದ್ದರಾಮಯ್ಯ ಹಣೆ ಬರಹ ಬದಲಿಸುತ್ತಾ ಅಥವಾ ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತಾ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ರಾಜ್ಯದಲ್ಲಿ ಮುಡಾ ಹಗರಣ ವಿಚಾರ ಧಗಧಗಿಸುವ ಹೊತ್ತಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಾಕಿದ ವಿಚಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದುವೇ ಮೂಲ ವಿಚಾರವಾಗ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದು ಮುಡಾ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ನಲ್ಲಿ ಮುಡಾ ಅಸಲಿಯತ್ತು ಬಯಲು. ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿರೋ ಮುಡಾ ಸೈಟ್ ಹಗರಣ ಸಿಎಂ ಸಿದ್ದರಾಮಯ್ಯ ಅವರ ಬುಡವನ್ನೇ ಅಲ್ಲಾಡಿಸುತ್ತಿದೆ. ಈಗ ಈ ಕೇಸ್ನಲ್ಲಿ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಹಿಂದೆ ಮುಡಾ ದಾಖಲೆಗಳಿಗೆ ವೈಟ್ನರ್ ಹಚ್ಚಿರೋ ಸುದ್ದಿಯನ್ನ ನಾವೇ ಬ್ರೇಕ್ ಮಾಡಿದ್ವಿ. ಇದಾದ ಬಳಿಕ ನಮ್ಮ ವರದಿ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಇಂದು ಅದೇ ರೀತಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡ್ತಿದ್ದೇವೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಅಂತೂ ಇಂತೂ ವೈಟ್ನರ್ ದಾಖಲೆ ಹಚ್ಚಲಾಗಿದ್ದ ಮೂಲ ದಾಖಲೆ ಕೊನೆಗೂ ಸಿಕ್ಕಿದೆ. ರಾಜ್ಯಪಾಲರಿಗೆ ನೀಡಿದ್ದ ಉತ್ತರದಲ್ಲೂ ಈ ದಾಖಲೆ ನಾಪತ್ತೆಯಾಗಿತ್ತು. ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ನಲ್ಲೂ ವೈಟ್ನರ್ ದಾಖಲೆ ಇರಲಿಲ್ಲ. ಆದ್ರೆ ಈಗ ದಿಢೀರಾಗಿ ಅಸಲಿ ದಾಖಲೆ ಕಾಣಿಸಿಕೊಂಡಿದೆ. ಹೌದು, ಹೈಕೋರ್ಟ್ ರಿಟ್ ಅಪೀಲ್ನಲ್ಲಿ ದಾಖಲೆ ಕಾಣಿಸಿಕೊಂಡಿದೆ. ಈ ದಾಖಲೆಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ವೈಟ್ನರ್ ಹಾಕಿದ್ದರ ಮೇಲೆ ಅನುಮಾನ. ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ. ಹೌದು, ಈ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಸ್ನೇಹಮಯಿ ಕೃಷ್ಣ ವೈಟ್ನರ್ ಹಾಕಿದ್ದರ ಮೇಲೆಯೇ ಗಂಭೀರ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವೈಟ್ನರ್ ಹಾಕಿದ್ಯಾಕೆ ಎಂಬುದಕ್ಕೆ ಉತ್ತರವಿಲ್ಲ. ಸಿಎಂ ನೀಡಿರೋ ದಾಖಲೆಯಲ್ಲಿ ಉತ್ತರ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಸಿದ್ದರಾಮಯ್ಯ ವಿರುದ್ಧ ಏನು ಆರೋಪ ಮಾಡಿ ಅದಕ್ಕೆ ಪೂರಕವಾಗಿ ಹಲವಾರು ದಾಖಲೆಗಳು ಪ್ರಮುಖ ಸಾಕ್ಷಿ ಆಗುತ್ತೆ. ಅದೇ ರೀತಿ ಎರಡನೇ ಪುಟದಲ್ಲಿ ಕೆಲವು ಪದಗಳು ವೈಟ್ನರ್ ಹಾಕಿದರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು, ವಿವಾದಗಳು ಕೂಡ ಉಂಟಾಗಿತ್ತು. ಈ ಪತ್ರದ ಬಗ್ಗೆ ಮೊದಲನೇ ಪುಟವನ್ನು ಮಾತ್ರ ಸಿದ್ದರಾಮಯ್ಯವರು ರಾಜ್ಯಪಾಲರಿಗೆ ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಕೊಟ್ಟಿದ್ದರು. ಮತ್ತು ಈ ಮೊದಲು ಏನು ಅವರು ರಿಟ್ ಪಿಟಿಷನ್ ಹಾಕೊಂಡಿದ್ರು, ಅದರಲ್ಲೂ ಕೂಡ ಮೊದಲನೇ ಪುಟ ಹಾಕಿದ್ರು, ಎರಡನೇ ಪುಟ ಹಾಕಿರೋದು. ಮುಡಾ ಹಗರಣ ಸಂಬಂಧ ಈ ದಾಖಲೆ ಸಿದ್ದರಾಮಯ್ಯ ಹಣೆ ಬರಹ ಬದಲಿಸುತ್ತಾ ಅಥವಾ ಇನ್ನಷ್ಟು ಸಂಕಷ್ಟಕ್ಕೆ ದೂಡುತ್ತಾ ಕಾದು ನೋಡಬೇಕಿದೆ. ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ರಾಜ್ಯದಲ್ಲಿ ಮುಡಾ ಹಗರಣ ವಿಚಾರ ಧಗಧಗಿಸುವ ಹೊತ್ತಲ್ಲಿ ದಾಖಲೆಗಳಿಗೆ ವೈಟ್ನರ್ ಹಾಕಿದ ವಿಚಾರವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಈ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ. ಅದುವೇ ಮೂಲ ವಿಚಾರವಾಗ್ತಾ ಇದೆ. ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಇದು ಮುಡಾ ಹಗರಣದ ಬಿಗ್ ಅಪ್ಡೇಟ್. ರಿಪಬ್ಲಿಕ್ನಲ್ಲಿ ಮುಡಾ ಅಸಲಿಯತ್ತು ಬಯಲು. ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿ